ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನ ನಡೆಸಿದ್ದಾರೆ. ಗೋಕುಲ ರಸ್ತೆಯಲ್ಲಿ ಇರುವಂತಹ ಆರ್ಎಸ್ಎಸ್ ಕಚೇರಿಗೆ ಯೂತ್ ಕಾಂಗ್ರೆಸ್ ಮುತ್ತಿಗೆಗೆ ಯತ್ನ ನಡೆಸಿದೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿದ್ದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಆರ್ಎಸ್ಎಸ್ ಕಚೇರಿಗೆ ತೆರಳುವ ಮಾರ್ಗವನ್ನ ಬಂದ್ ಮಾಡಲಾಗಿತ್ತು. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ನುಗ್ಗಲು ಕೂಡ ಉಂಟಾಗಿದೆ. ಇದೇ ಸಂದರ್ಭದಲ್ಲಿ ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ. ಮತ್ತೊಂದು ಕಡೆ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆಗೆ ಯತ್ನ ಕೂಡ ನಡೆಯಿತು. ಮುಂದೆ ಏನಾಯ್ತು? ಎಸ್ ನಾಗೇಂದ್ರ ಬಾಬು, ಏನಂದ್ರೆ ಆರ್ಎಸ್ಎಸ್ ಬ್ಯಾನ್ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೀಡತಕ್ಕಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಎನ್ಎಸ್ಯು ಅಂದ್ರೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಇವತ್ತು ಬೃಹತ್ ಒಂದು ಪ್ರತಿಭಟನೆ ಇಲ್ಲಿ ಮುಂದಾಗಿದ್ರು. ಒಂದ್ ಕಡೆ ಆರ್ಎಸ್ಎಸ್ ಕಚೇರಿಗೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆಯನ್ನು ಒಡ್ಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಈ ಆರೋಪದ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆಯನ್ನ ಹಾಕಲಿಕ್ಕೆ ಇಲ್ಲಿ ಮುಂದಾಗಿದ್ರು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಅಂದ್ರೆ ಇದೇ ಒಂದು ಸ್ಥಳದಿಂದ, ಅಂದ್ರೆ ಈ ಒಂದು ಮಾರ್ಗದಿಂದ ಆರ್ಎಸ್ಎಸ್ ಕಚೇರಿಗೆ ಏನು ಸಂಪರ್ಕ ಕಲ್ಪಿಸುತ್ತೆ, ಈ ಒಂದು ಮಾರ್ಗದ ಮೂಲಕ ಈ ಕಾಂಗ್ರೆಸ್ ಕಾರ್ಯಕರ್ತರು ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆಯನ್ನ ಹಾಕಲಿಕ್ಕೆ ಯತ್ನ ಮಾಡಿದ್ರು. ಆದ್ರೆ ಮಾರ್ಗ ಮಧ್ಯದಲ್ಲೇ 50ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ತಡೆಯುವಂತ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಅವರನ್ನ ತಡೆಯುವಂತ ನಿಟ್ಟಿನಲ್ಲಿ ಇಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾಗೇಂದ್ರ ಬಾಬು. ಇದೇ ಒಂದು ಸ್ಥಳದಲ್ಲಿ ಈವರೆಗೂ ಕೂಡ ಸಾಕಷ್ಟು ಒಂದು ಹೈ ಡ್ರಾಮಾ ಕೂಡ ನಡೆದಿತ್ತು. ಯಾಕಂದ್ರೆ ರಸ್ತೆಗೆ ಅಡ್ಲಾಗಿ ಬ್ಯಾರಿಕೇಡ್ಗಳನ್ನ ಹಾಕುವ ಮೂಲಕ ಏನು ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆಯನ್ನ ಹಾಕಲಿಕ್ಕೆ ಯತ್ನ ಮಾಡ್ತಾ ಇದ್ರು, ಅವರನ್ನ ಎಲ್ಲರನ್ನ ತಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಇಲ್ಲಿ ಮುಂದಾದ್ರು ನಾಗೇಂದ್ರ ಬಾಬು. ಒಂದ್ ಕಡೆ ಪ್ರತಿಭಟನಾಕಾರರು, ಅದೇ ರೀತಿ ಪೊಲೀಸರ ನಡುವೆ ಸಾಕಷ್ಟು ನೂಕುನುಗ್ಗಲು ಕೂಡ ಇಲ್ಲಿ ಉಂಟಾಯಿತು. ಬ್ಯಾರಿಕೇಡ್ಗಳನ್ನ ಹತ್ತಿ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಏನು ಸಾಕಷ್ಟು ಪ್ರಯತ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇಲ್ಲಿ ಒಂದ್ ಕಡೆ ಅವರನ್ನ ಬಂಧನ ಮಾಡುವಂತ ನಿಟ್ಟಿನಲ್ಲಿ ಅವರನ್ನ ಬಂಧನ ಮಾಡಿ ಕರೆದೊಯ್ದಿದ್ದಾರೆ. ಸದ್ಯದ ಮಟ್ಟಿಗೆ ಅಂದ್ರೆ ಈ ಒಂದು ಪ್ರತಿಭಟನೆ ಅಂದ್ರೆ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಯತ್ನವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ರಸ್ತೆಯದ್ದಕ್ಕೂ ಸಾಲಾಗಿ ಸಾಕಷ್ಟು ಒಂದು ರಸ್ತೆಯ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಈಗಾಗಲೇ 50ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಬಂಧನ ಮಾಡುವಂತದ್ರ ಜೊತೆಗೆ ಈಗಾಗಲೇ ಅವರನ್ನ ಕರೆದೊಯ್ದಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಪೊಲೀಸರು ಕೂಡ ಈ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಮುಂದಾಗಿರುವಂತದ್ದು, ಸಾಕಷ್ಟು ಹರಸಾಹಸವನ್ನ ಪಟ್ಟರು ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು. ಓಕೆ, ಥ್ಯಾಂಕ್ ಯು ಪ್ರಕಾಶ್, ನೀವೆಲ್ಲ ಮಾಹಿತಿಗಾಗಿ. ಆರ್ಎಸ್ಎಸ್ ವಿರುದ್ಧ ಕಾಂಗ್ರೆಸ್ ಕಾರ್ಯಕರ್ತರು ಸಿಡಿದೆದ್ದಿದ್ದಾರೆ. ಹುಬ್ಬಳ್ಳಿಯಲ್ಲಿ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಹಾಕುವುದಕ್ಕೆ ಯತ್ನ ನಡೆಸಿದ್ದಾರೆ. ಗೋಕುಲ ರಸ್ತೆಯಲ್ಲಿ ಇರುವಂತಹ ಆರ್ಎಸ್ಎಸ್ ಕಚೇರಿಗೆ ಯೂತ್ ಕಾಂಗ್ರೆಸ್ ಮುತ್ತಿಗೆಗೆ ಯತ್ನ ನಡೆಸಿದೆ. ಸಚಿವ ಪ್ರಿಯಾಂಕ್ ಖರ್ಗೆಗೆ ಬೆದರಿಕೆ ಹಾಕಿದ್ದ ಹಿನ್ನೆಲೆಯಲ್ಲಿ ಪ್ರತಿಭಟನೆ ನಡೆಸಲಾಗ್ತಾ ಇತ್ತು. ಇದೇ ಸಂದರ್ಭದಲ್ಲಿ ಆರ್ಎಸ್ಎಸ್ ಕಚೇರಿಗೆ ತೆರಳುವ ಮಾರ್ಗವನ್ನ ಬಂದ್ ಮಾಡಲಾಗಿತ್ತು. ಪೊಲೀಸರು ಹಾಗೂ ಪ್ರತಿಭಟನಾಕಾರರ ನಡುವೆ ನುಗ್ಗಲು ಕೂಡ ಉಂಟಾಗಿದೆ. ಇದೇ ಸಂದರ್ಭದಲ್ಲಿ
ಮತ್ತಷ್ಟು ಮಾಹಿತಿಯನ್ನು ಕೊಡೋದಕ್ಕೆ ನಮ್ಮ ಹುಬ್ಬಳ್ಳಿ ಪ್ರತಿನಿಧಿ ಪ್ರಕಾಶ್ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪ್ರಕಾಶ್, ಪ್ರತಿಭಟನಾಕಾರರನ್ನ ಪೊಲೀಸರು ತಡೆದಿದ್ದಾರೆ. ಮತ್ತೊಂದು ಕಡೆ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆಗೆ ಯತ್ನ ಕೂಡ ನಡೀತು. ಮುಂದೆ ಏನಾಯ್ತು? ಎಸ್ ನಾಗೇಂದ್ರ ಬಾಬು, ಏನಂದ್ರೆ ಆರ್ಎಸ್ಎಸ್ ಬ್ಯಾನ್ ವಿಚಾರವಾಗಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ನೀಡತಕ್ಕಂಥ ಹೇಳಿಕೆ ಹಿನ್ನೆಲೆಯಲ್ಲಿ ಎನ್ಎಸ್ಯು ಅಂದ್ರೆ ಯೂತ್ ಕಾಂಗ್ರೆಸ್ ಕಾರ್ಯಕರ್ತರಿಂದ ಇವತ್ತು ಬೃಹತ್ ಒಂದು ಪ್ರತಿಭಟನೆ ಇಲ್ಲಿ ಮುಂದಾಗಿದ್ರು. ಒಂದ್ ಕಡೆ ಆರ್ಎಸ್ಎಸ್ ಕಚೇರಿಗೆ ಅಂದ್ರೆ ಪ್ರಿಯಾಂಕ್ ಖರ್ಗೆ ಅವರಿಗೆ ಬೆದರಿಕೆಯನ್ನು ಒಡ್ಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ, ಈ ಆರೋಪದ ಹಿನ್ನೆಲೆಯಲ್ಲಿ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆಯನ್ನ ಹಾಕಲಿಕ್ಕೆ ಇಲ್ಲಿ ಮುಂದಾಗಿದ್ರು. ದೃಶ್ಯದಲ್ಲಿ ತಾವು ಗಮನಿಸ್ತಾ ಇರಬಹುದು. ಅಂದ್ರೆ ಇದೇ ಒಂದು ಸ್ಥಳದಿಂದ, ಅಂದ್ರೆ ಈ ಒಂದು ಮಾರ್ಗದಿಂದ ಆರ್ಎಸ್ಎಸ್ ಕಚೇರಿಗೆ ಏನು ಸಂಪರ್ಕ ಕಲ್ಪಿಸುತ್ತೆ, ಈ ಒಂದು ಮಾರ್ಗದ ಮೂಲಕ ಈ ಕಾಂಗ್ರೆಸ್ ಕಾರ್ಯಕರ್ತರು ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆಯನ್ನು ಹಾಕಲಿಕ್ಕೆ ಯತ್ನ ಮಾಡಿದ್ರು. ಆದರೆ ಮಾರ್ಗ ಮಧ್ಯದಲ್ಲೇ 50ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ತಡೆಯುವಂತ ನಿಟ್ಟಿನಲ್ಲಿ ಪೊಲೀಸ್ ಅಧಿಕಾರಿಗಳು, ಪೊಲೀಸ್ ಸಿಬ್ಬಂದಿ ಅವರನ್ನ ತಡೆಯುವಂತ ನಿಟ್ಟಿನಲ್ಲಿ ಇಲ್ಲಿ ಪ್ರಯತ್ನ ಮಾಡಿರ್ತಕ್ಕಂಥದ್ದು ನಾಗೇಂದ್ರ ಬಾಬು. ಇದೇ ಒಂದು ಸ್ಥಳದಲ್ಲಿ ಈವರೆಗೂ ಕೂಡ ಸಾಕಷ್ಟು ಒಂದು ಹೈ ಡ್ರಾಮಾ ಕೂಡ ನಡೆದಿತ್ತು. ಯಾಕಂದ್ರೆ ರಸ್ತೆಗೆ ಅಡ್ಡಲಾಗಿ ಬ್ಯಾರಿಕೇಡ್ಗಳನ್ನ ಹಾಕುವ ಮೂಲಕ ಏನು ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆಯನ್ನ ಹಾಕಲಿಕ್ಕೆ ಯತ್ನ ಮಾಡ್ತಾ ಇದ್ರು, ಅವ್ರನ್ನ ಎಲ್ಲರನ್ನ ತಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಇಲ್ಲಿ ಮುಂದಾದ್ರು ನಾಗೇಂದ್ರ ಬಾಬು. ಒಂದ್ ಕಡೆ ಪ್ರತಿಭಟನಾಕಾರರು, ಅದೇ ರೀತಿ ಪೊಲೀಸರ ನಡುವೆ ಸಾಕಷ್ಟು ನೂಕುನುಗ್ಗಲು ಕೂಡ ಇಲ್ಲಿ ಉಂಟಾಯಿತು. ಬ್ಯಾರಿಕೇಡ್ಗಳನ್ನ ಹತ್ತಿ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಹಾಕಲಿಕ್ಕೆ ಏನು ಸಾಕಷ್ಟು ಪ್ರಯತ್ನ ಮಾಡಿರ್ತಕ್ಕಂಥ ಕಾಂಗ್ರೆಸ್ ಕಾರ್ಯಕರ್ತರನ್ನ ತಡೆಯುವಂತ ನಿಟ್ಟಿನಲ್ಲಿ ಪೊಲೀಸರು ಕೂಡ ಇಲ್ಲಿ ಒಂದ್ ಕಡೆ ಅವರನ್ನ ಬಂಧನ ಮಾಡುವಂತ ನಿಟ್ಟಿನಲ್ಲಿ ಅವರನ್ನ ಬಂಧನ ಮಾಡಿ ಕರೆದೊಯ್ದಿದ್ದಾರೆ. ಸದ್ಯದ ಮಟ್ಟಿಗೆ ಅಂದ್ರೆ ಈ ಒಂದು ಪ್ರತಿಭಟನೆ ಅಂದ್ರೆ ಆರ್ಎಸ್ಎಸ್ ಕಚೇರಿಗೆ ಮುತ್ತಿಗೆ ಹಾಕುವಂತ ಯತ್ನವನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ರಸ್ತೆಯದ್ದಕ್ಕೂ ಸಾಲಾಗಿ ಸಾಕಷ್ಟು ಒಂದು ರಸ್ತೆ ಸಂಚಾರ ಕೂಡ ಅಸ್ತವ್ಯಸ್ತಗೊಂಡಿರ್ತಕ್ಕಂಥದ್ದು. ಈಗಾಗಲೇ 50ಕ್ಕೂ ಹೆಚ್ಚು ಕಾರ್ಯಕರ್ತರನ್ನ ಬಂಧನ ಮಾಡುವಂತದ್ರ ಜೊತೆಗೆ ಈಗಾಗಲೇ ಅವರನ್ನ ಕರೆದೊಯ್ದಿರ್ತಕ್ಕಂಥದ್ದು. ಸದ್ಯದ ಮಟ್ಟಿಗೆ ಪೊಲೀಸರು ಕೂಡ ಈ ಒಂದು ಪರಿಸ್ಥಿತಿಯನ್ನ ತಿಳಿಗೊಳಿಸುವಂತ ನಿಟ್ಟಿನಲ್ಲಿ ಇಲ್ಲಿ ಸಾಕಷ್ಟು ಮುಂದಾಗಿರುವಂತದ್ದು, ಸಾಕಷ್ಟು ಹರಸಾಹಸವನ್ನ ಪಟ್ಟರು ಅಂತಾನೆ ಹೇಳ್ಬೋದು ನಾಗೇಂದ್ರ ಬಾಬು.